ಐಡಿಯಾ ಏನು ಅಂದ್ರೆ ಹೇಗಿದೆ? ವಾವ್, ಸಖತ್ತಾಗಿದೆ. ವೆರಿ ಗುಡ್ ವೆರಿ ಗುಡ್. ಏನು ರಾಜಿ, ಸೂಪರ್ ಅಂದ್ರೆ ಕನ್ನಡದಲ್ಲಿ ಏನೋ ಒಂದ್ ಲೆವೆಲ್ ಇದೆ ಅಂತ ಅಷ್ಟೇ. ಅಂದ್ರೆ ವರ್ಕೌಟ್ ಆಗುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಅಷ್ಟು ಡೌಟ್ ಇದ್ರೆ ಯಾಕೆ ಬೇಕು ಬ್ರೋ? ಇನ್ನೊಂದು ಐಡಿಯಾ ಕೇಳೋಣ. ಅವಶ್ಯಕತೆ ಇಲ್ಲ, ಈ ಐಡಿಯಾನೇ ಮಾಡೋಣ. ಇದರಿಂದ ಕೆಲಸ ಆಗದೆ ಹೋದ್ರೆ ಆವಾಗ ಹೇಗಿದ್ರು ನನ್ನ ಐಡಿಯಾ ಇದೆಯಲ್ಲ, ಆವಾಗ ನೋಡೋಣ. ಅಷ್ಟಕ್ಕೂ ನಿನ್ನ ಹತ್ರ ಐಡಿಯಾ ಇದೆಯಾ? ಏನು ಅಂದ್ರೆ 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 ಏನ್ ನಿನ್ ಮಾತಿನ ಅರ್ಥ ಬ್ರೋ? ಅಂದ್ರೆ ಇವಳಿಗೆ ಐಡಿಯಾನೇ ಇಲ್ಲ, ಇವಳು ಸುಮ್ನೆ ಹೇಳ್ತಿದ್ದಾಳೆ ಅಂತನ? ಅಂದ್ರೆ ನಮ್ಮ ಹುಡುಗಿ ಬುದ್ಧಿ ಇಲ್ಲ, ಅವಳು ತಡ್ಡಿ ಅಂತನ? ಹೇಳು ಬ್ರೋ. ಏನೋ ರಾಜಿ 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 ಅದೇ ರಾಜಿ, ನೀನ್ ಐಡಿಯಾ ಹೇಳಿಲ್ಲ ಅಂತ ನೋಡು ಇವ್ರು ಏನ್ ಹೇಳ್ತಿದ್ದಾರೆ. ನೀನ್ ಯಾಕೆ ನಿನ್ನ ಐಡಿಯಾ ಮುಚ್ಚಿಟ್ಕೋಬೇಕು? ಹೇಳು ರಾಜಿ, ಹೇಳು ನಿನ್ನ ಐಡಿಯಾ ಹೇಳು ರಾಜಿ. ಹೇಳು ರಾಜಿ. ಹೇಳ್ದೆ ತಾನೆ, ನಾಳೆ ಅವಳ ಐಡಿಯಾ ವರ್ಕೌಟ್ ಆಗದೆ ಹೋದ್ರೆ ಹೇಳ್ತೀನಿ, ನೋಡೋಣ. ಸರಿ, ನಾಳೆ ದೇವಸ್ಥಾನದಲ್ಲಿ ಸಿಗೋಣ. ಡನ್ ಡನ್ ಬ್ರೋ, ಡನ್. ಡನ್. ಹೋಗೋಣ ರಾಜಿ, ಬಾ. ಛೆ, ನೀವೆಷ್ಟಕ್ಕಾದ್ರೂ ಪ್ರಯೋಜನ ಇಲ್ಲ. ಜಾನ್ಕಮ್ಮವರು ಮತ್ತೆ ರಾಜಾರಾಮ್ ಅವ್ರು ಬಂದು ನಿಮ್ ಮದ್ವೆನೇನ್ ಮಾಡಲ್ಲ. ಅದೇನಪ್ಪ, ರಾಜಾರಾಮ್ ಅವ್ರ ಮದುವೆ ದಿನ ಅಲ್ವಾ? ಆ ದಂಪತಿಗಳು ಪ್ರತಿ ವರ್ಷ ಪದ್ಧತಿ ಪ್ರಕಾರ ಇಂಥ ಮದುವೆಗಳನ್ನ ಮಾಡಿಸ್ತಾರಲ್ವಾ? ಅದೆಲ್ಲ ನಡೀತಾ ಇತ್ತು ಪುರೋಹಿತ್ರೆ, ಆದ್ರೆ ಈಗ ನಡೆಯೋಲ್ಲ. ಅದು ಅಲ್ಲದೆ ಈಗ ಅವರಿಬ್ರು ಜೊತೆಗೆ ಇಲ್ಲ ಅಂತೀನಿ. ಒಟ್ಟಿಗೆ ನಿಂತು ಮಗಳು ಮದುವೆ ಮಾಡೋದಿಕ್ಕೆ ಅವ್ರಿಗೆ ತುಂಬಾನೇ ಸಮಸ್ಯೆಗಳಾಗೋಯ್ತಂತೆ. ರಾಜಿ, ನಿಮ್ಮಪ್ಪ ಎಲ್ಲಮ್ಮ? ಅದೇನು, ಇವ್ರು ನಿನ್ನ ಹತ್ರ ಏನೂ ಹೇಳಲಿಲ್ವಾ? ಏನ್ ಹೇಳ್ಬೇಕು? ಪ್ರಿಯಾಂಕಾ ಅವ್ರ ಬಗ್ಗೆ. ಪ್ರಿಯಾಂಕಾ ಯಾರು? ಅಮ್ಮ, ಪ್ರಿಯಾಂಕಾ ಅವರು ಅಪ್ಪನ ಫ್ರೆಂಡು. ನನಗ್ ಗೊತ್ತಿಲ್ಲದೆ ನಿಮ್ಮಪ್ಪನಿಗೆ ಫ್ರೆಂಡ್ ಯಾರಮ್ಮ ಇದ್ದಾರೆ? ಅಪ್ಪನ ಕಾಲೇಜ್ ಫ್ರೆಂಡ್ ಅಂತೆ ಅಮ್ಮ. ನಿನಗೆ ಹೇಗೆ ಗೊತ್ತು? ಮನೇಲಿ ಎಲ್ರಿಗೂ ಗೊತ್ತಮ್ಮ. ಅದೆಲ್ಲ ಸರಿ ಕಣೆ. ಈಗ ಇವ್ರು ಎಲ್ಲಿಗೆ ಹೋದ್ರು? ಆ ಪ್ರಿಯಾಂಕಾ ಜೊತೆಗೆ ಟೌನ್ಗೆ ಹೋಗಿದಾರಮ್ಮ. ಟೌನ್ಗೆ ಹೋಗೋದಂದ್ರೆ ಏನಮ್ಮ? ಅಂದ್ರೆ ಬೀಜಗಳನ್ನ ನಾನ್ ತರಿಸಿದ್ದೀನಿ ರಾಜು. ಈ ಬೀಜಗಳನ್ನ ನೀನ್ 2 ಎಕರೆಯಲ್ಲಿ ಬಿತ್ತಿದ್ರೆ 5 ಎಕರೆಯಲ್ಲಿ ಬರೋಷ್ಟು ಫಸಲ್ ಬರುತ್ತೆ. ಅಂದ್ರೆ ಅವತ್ತು ಬೀಜಗಳನ್ನ ತಗೊಂಡು ನಮ್ಮ ಹೊಲಕ್ಕೆ ಬಂದಿದ್ಲಲ್ಲ ಅವಳ?
ಆಮೇಲೆ ನಿಮ್ಮ ಅಪ್ಪನಿಗೆ ಊಟ ಕೂಡ ತಂದ್ಲು. ಅಯ್ಯೋ! ಅದು ನಿಮ್ಮ ಮೇಲೆ ಕೆಸರು ಹಾರ್ತಲ್ವಾ, ಅದಕ್ಕೆ ನೀರು ಹಾಕ್ತಿದ್ದೀನಿ. ನಡ್ಕೊಂಡು ಹೋಗ್ತಿದ್ ನನ್ ಮೇಲೆ ಕೆಸರು ನೇರ್ಚಿದ್ಲು. ಅವಳೇನೇನೆ ಪ್ರಿಯಾಂಕಾ ಅಂದ್ರೆ? ಅಂದ್ರೆ ನಿನ್ನ ಮೀಟ್ ಮಾಡಿದಾರ? ಅಂದ್ರೆ ಅವ್ರು ನಿನಗೆ ಗೊತ್ತಮ್ಮ? ಅಲ್ವೇ ರಾಜಿ, ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ದಿನ. ಈ ಜೋಡಿಗಳ ಮದ್ವೆನ ಇಟ್ಕೊಂಡು ಅವಳ ಜೊತೆಲಿ ಟೌನ್ಗೆ ಹೋಗೋದು ಅಂದ್ರೆ ಏನು? ಇಂಥ ಪರಿಸ್ಥಿತಿಲಿ ನಾನೊಬ್ಳೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿರೋರು ಏನ್ ಅನ್ಕೊಳ್ಳಲ್ಲ? ಅಯ್ಯೋ, ಯಾರು ಏನೋ ಅನ್ಕೊಳ್ಳಲ್ಲ ದೊಡ್ಡಮ್ಮ. ನೀನೇನು ಅನ್ಕೋಬೇಡ. ದೊಡ್ಡಪ್ಪ ಏನೋ ಕೆಲ್ಸ ಇದ್ದೇ ಹೋಗಿರ್ಬೇಕು. ಮದ್ವೆ ಟೈಮ್ಗೆ ಇಲ್ಲಿಗೆ ಬಂದ್ಬಿಡ್ತಾರೆ. ಅವ್ರು ಖಂಡಿತ ಬರ್ತಾರ. ಒಂದ್ ವೇಳೆ ಬರ್ದೇ ಹೋದ್ರೆ ತಪ್ಪಾಗ್ಬಿಡಲ್ವಾ? ಅಮ್ಮ, ನೀನೇನು ಚಿಂತೆ ಮಾಡಬೇಡ. ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಬರೋ ಥರ ನಾನು ಮಾಡ್ತೀನಿ. ನೀನು ಅಪ್ಪ ಇಬ್ರು ಸೇರಿ ಆ ಮದ್ವೆನ ಮಾಡಿಸ್ತೀರ. ಓಕೆ? ಬಾ ಅಮ್ಮ. ಅತ್ತೆ ಬನ್ನಿ. ಅಲ್ಲೋಡಿ, ಜಾನಕಮ್ಮ ಅವ್ರು ಬಂದ್ಬಿಟ್ರು. ಆದ್ರೆ ರಾಜಾರಾಮ್ ಅವ್ರೇನ್ ಬರ್ತಿಲ್ವಲ್ಲ? ಬೇಗ ಬರ್ದೆ ಹೋದ್ರೆ ಬರಲ್ಲ ಅಂತನಾ? ಹಿಂದೆನೆ ಬರ್ತಿದ್ದಾರೆ. ನೀವು ಕಾರ್ಯಕ್ರಮನ ಶುರು ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಪ್ಪನೂ ಬಂದ್ಬಿಡ್ತಾರೆ. ಹಾಗಿದ್ರೆ ಅಮ್ಮನವ್ರು ತಂದಿರೋ ಮದುವೆ ಬಟ್ಟೆಗಳನ್ನ ಹಾಕೊಂಡು ಹಸೆ ಮಣಿ ಮೇಲೆ ಕುತ್ಕೊಳ್ಳಿ. ಅಷ್ಟರಲ್ಲಿ ಯಜಮಾನ್ರು ಬರ್ತಾರೆ. ಮದ್ವೆ ಬಟ್ಟೆನಾದ್ರೂ ಜೋಡಿಯಾಗಿ ತರ್ಬೇಕು ತಾನೆ? ಒಂದ್ ನಿಮಿಷ ನೀವು ಪಕ್ಕಕ್ಕೆ ಬನ್ನಿ. ಬನ್ನಿ. ನೋಡಿ, ನಮ್ಮ ಮನೆ ಪರಿಸ್ಥಿತಿಗಳು ಮೊದಲಿನ ಹಾಗಿಲ್ಲ ಅಂತ ನಮ್ ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಜೊತೆಲಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಅಂದ್ರೆ ಯಜಮಾನ್ರು ಬರೋದಿಲ್ವಮ್ಮ? ಬರ್ತಾರೆ. ಕರ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಣ್ಣ. ನೀವು ನಾನು ಹೇಳ್ದಾಗ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ಬರ್ತಾರೆ. ಆ ಪುಣ್ಯ ದಂಪತಿಗಳ ಕೈಯಿಂದ ನಮ್ಮ ಮದುವೆ ನಡಿಬೇಕು ಅಂತ ಕನಸು ಕಂಡಿದ್ವಿ. ಕನಸು ಕನಸಾಗೆ ಉಳಿಬಾರ್ದಮ್ಮ, ನನ್ಸಾಗಬೇಕು. ಅದಕ್ಕೆ ನೀವು ಏನು ಹೇಳ್ತೀರೋ ಅದನ್ನು ಮಾಡ್ತೀವಿ ಅಮ್ಮ. ಹೇಳಿ ಅಮ್ಮ. ಸರಿ, ನೀವೇನು ಮಾಡಬೇಕು ಅಂದರೆ ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತಮ್ಮ.
ಈ ಪ್ಲಾನ್ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡಬೇಕು. ನಮ್ಮಪ್ಪ ಖಂಡಿತವಾಗ್ಲೂ ಬರ್ತಾರೆ. ಬನ್ನಿ. ಹಾ. ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮದುವೆ ಅಂತೂ ನಡೆಯಲ್ಲ. ಹಲೋ ಹಲೋ ಶೌರ್ಯ, ನಾನಪ್ಪ. ಭಾವನೂರೀಗ ಪ್ರಿಯಾಂಕಾ ಕಾರ್ ಹತ್ತಿ ಟೌನಿಗೆ ಹೊಟ್ರು. ಹೌದಾ? ಹಾ ಸರಿ, ಹಾಗಾದ್ರೆ ಆಗ್ಲಪ್ಪ, ಇಡ್ತೀನಿ. ಏನಾಯ್ತು ಸರ್? ರಾಜಿ, ನಿಮ್ಮ ಅಪ್ಪನ್ನ ಆ ಪ್ರಿಯಾಂಕಾ ಇವಾಗಷ್ಟೇ ಪಿಕ್ ಮಾಡಿ ಅವ್ರನ್ನ ಟೌನಿಗೆ ಕರ್ಕೊಂಡು ಹೋದ್ಲಂತೆ. ರಾಜಿ, ಇದೆಲ್ಲ ಮಾವಂಗೆ ಹೇಗೆ ಗೊತ್ತಾಗುತ್ತೆ? ಮಾವ, ಶೌರ್ಯ ಸರ್, ಹೋಗಿ ಈ ವಿಡಿಯೋನ ನಮ್ಮ ಅಪ್ಪಂಗೆ ತೋರಿಸಿ. ಖಂಡಿತವಾಗ್ಲೂ ಅವ್ರು ಬರ್ತಾರೆ. ಬಾ. ರಾಜು, ನಾವಿಬ್ರು ಈ ಥರ ಕಾರಲ್ಲಿ ಓಡಾಡಿ ಎಷ್ಟು ವರ್ಷಗಳಾಗೋಯ್ತಲ್ಲ. ಆ ದಿನಗಳು ನಿನಗೆ ನೆನಪಾಗ್ತಿದ್ಯಾ? ನನಗೇನು ನೆನಪಿಗೆ ಬರ್ತಾ ಇಲ್ಲ ಜಾನಕಿ. ನನ್ನ ಬಾಯಿಂದ ನನಗೆ ಗೊತ್ತಿಲ್ಲದ ಹಾಗೆ ಜಾನಕಿ ಹೆಸರು ಬರ್ತಾ ಇದೆ. ಪ್ರಿಯಾಂಕಾ, ಅವಳು ದೂರ ಇದ್ರೂ ಕೂಡ ನನ್ನ ಪಕ್ಕನೇ ಇರೋ ಹಾಗಿದೆ. ಪ್ರಿಯಾಂಕಾ, ಅಷ್ಟು ಪ್ರೀತಿಸ್ತಾ ಇದ್ದೆ ಜಾನಕಿನ. ಹೀಗಿರುವಾಗ ಜಾನಕಿ ನನ್ನ ನಿರ್ಲಕ್ಷಿಸ್ತಾಳೆ ಅಂತ, ನಮ್ಮ ಮಧ್ಯ ಇಷ್ಟೆಲ್ಲ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ.
ಬ್ರೋ ಈ ರೋಡ್ ಸರಿ ಇಲ್ಲ ಅಲ್ವಾ? ಮೇನ್ ರೋಡಲ್ಲಿ ಹೋಗೋಣ. ಬ್ರೋ ಮೈನ್ ರೋಡಲ್ಲಿ ಹೋಗೋರ್ನ ಹಿಡಿಬೇಕು ಅಂದ್ರೆ ನಾವ್ ಈ ಅಡ್ಡ ರೋಡಲ್ಲೇ ಹೋಗ್ಬೇಕು. ನೀನ್ ಗಟ್ಟಿಯಾಗಿ ಹಿಡ್ಕೋ. ರಾಜು ರಾಜು ಜಾನಕಿ, ಪ್ರಿಯಾಂಕಾ, ನಿಧಾನ ಕೂಡ್ಸು. ಏನಾಯ್ತು ಪ್ರಿಯಾಂಕಾ? ಏನೂ ಇಲ್ಲ, ರೋಡಲ್ಲೇನೋ ಅಡ್ಡ ಬಂತು ಅಂತ ಬ್ರೇಕ್ ಹಾಕಿದೆ. ಅದ್ರ ಜೊತೆಗೆ ನೀನ್ ಜಾನಕಿ ಬಗ್ಗೆ ಮಾಡ್ತಿರೋ ಯೋಚನೆಗಳಿಗೆ ಕೂಡ ಬ್ರೇಕ್ ಹಾಕದ್ನಾ? ಸಾರಿ ರಾಜು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಪ್ರಿಯಾಂಕಾ. ಹಾಗೆಲ್ಲ ಏನೂ ಇಲ್ಲ ಅಂದಮೇಲೆ ನನ್ನ ಜೊತೆ ಏನಾದರೂ ಒಂದು ಮಾತಾಡ್ಬೋದಲ್ವಾ? ರಾಜು, ಅಲ್ಲಿ ನೋಡು, ಕಿರಣ್ ಅವ್ರ ತೋಟ ಅಲ್ವಾ ಅದು? ಹೌದು. ಆ ತೋಟದಲ್ಲೇ ಅಲ್ವಾ ನಾವದೆಷ್ಟು ಮಾವಿನಕಾಯಿ ತಿಂತಾ ಇದ್ದಿದ್ದು? ಸದ್ಯ ನಿನಗಷ್ಟಾದ್ರೂ ನೆನಪಿದೆ, ಸಂತೋಷ. ಅಲ್ಲೋಡು ಬ್ರೋ, ಕಾರ್. ಹೌದು, ಅದು ಪ್ರಿಯಾಂಕಾ ಅವ್ರ ಕಾರೇ. ಅದರಲ್ಲೇ ಬಂದು ನಮ್ಮ ಅಪ್ಪನಿಗೆ ಫುಲ್ ಬಾಟ್ಲ್ ಕೊಟ್ಟಿದ್ದು. ಹೋಗು ಬ್ರೋ, ಹೋಗು. ಇವರು ರಾಜುಗೋಸ್ಕರನೇ ಬರ್ತಿರೋ ಹಾಗಿದೆ. ಆ ಜಾನಕಿ ಯೋಚನೆಗಳಿಂದ ಈಗಷ್ಟೇ ರಾಜುನ ಆಚೆ ತರ್ತಿದ್ದೀನಿ. ಅಷ್ಟರಲ್ಲಿ ಇವರಿಬ್ರು ನನ್ನ ಹಿಂದೆ ಬಿದ್ದಿದ್ದಾರಲ್ಲ. ಕಾರ್ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ ಬ್ರೋ. ಈ ತರ ಚೇಸ್ ಮಾಡಿದ್ರೆ ನಾವು ಟೌನ್ಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ. ನೋ, ಆ ರೀತಿ ಆಗಕ್ ಬಿಡಲ್ಲ. ಸರಿ, ಹೋಗು. ಮಾವ, ಹಲೋ, ನಿಲ್ಸಿ. ಶೌರ್ಯ, ನೀನ್ ಯಾಕಪ್ಪ ಇವನ್ ಜೊತೆ ಓಡಾಡ್ತಾ ಇದೀಯಾ? ಇಬ್ರು ಪ್ರಾಣ ಕಾಪಾಡೋಕ್ಕೋಸ್ಕರ ನಾವಿಬ್ರು ಒಂದಾಗಿ ಈ ತರ ಬರ್ಬೇಕಾಗಿ ಬಂತು ಮಾವ. ಯಾರಿಬ್ರು ಪ್ರಾಣ? ರಾಜಾರಾಮ್ ಅವ್ರು ಬರ್ಬೇಕು. ರಾಜಾರಾಮ್ ಅವರು ಮತ್ತೆ ಜಾನಕಮ್ಮ ಅವ್ರ ಕೈಯಿಂದಾನೆ ನಮ್ಮ ಮದ್ವೆ ನಡೆಯುತ್ತೆ. ಹಾಗೇನಾದ್ರೂ ನಡೀಲಿಲ್ಲ ಅಂದ್ರೆ ನಾವಿಬ್ರು ಇದೇ ದೇವಸ್ಥಾನದಲ್ಲಿ ಕಲ್ಯಾಣಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋತೀವಿ. ಅಯ್ಯೋ, ಆತ್ಮಹತ್ಯೆ ಮಹಾಪಾಪ. ಅದ್ರಲ್ಲೂ ಈ ಕಲ್ಯಾಣಿಲ್ ಮಾಡ್ಕೊಂಡ್ರೆ ದೇವಸ್ಥಾನ ಮುಚ್ಚಬೇಕಾಗುತ್ತೆ. ಅದೆಲ್ಲ ನಮಗ್ ಗೊತ್ತಿಲ್ಲ ಪುರೋಹಿತ್ರೆ. ಆ ದಂಪತಿಗಳಿಬ್ರು ಬಂದು ನಮಗ ಆಶೀರ್ವಾದ ಮಾಡಿದ್ರೆ ನಾವು ಒಟ್ಟಿಗೆ ಬದುಕ್ತೀವಿ. ಇಲ್ಲಾಂದ್ರೆ ಒಟ್ಟಿಗೆ ಸಾಯ್ತೀವಿ.
ಪ್ರಿಯಾಂಕಾ ಇವ್ರ ಮಾತನ್ನು ಕೇಳಿಸ್ಕೊಂಡೆ ತಾನೆ. ನಾನು ಹೋಗ್ಬೇಕು. ಹೋಗಿ ನಿನಗಿಷ್ಟ ಇಲ್ಲ ಅಂದ್ರೂ ಕೂಡ ಆ ಜಾನ್ಕಿ ಜೊತೆ ಸೇರಿ ಆ ಮದ್ವೆ ನಡೆಸ್ಕೊಡ್ತೀಯ ರಾಜು? ಏನು ಮಾಡೋಕ್ಕಾಗಲ್ಲ ಪ್ರಿಯಾಂಕಾ. ನಮ್ಮ ಪ್ರತಿಷ್ಠೆಗಿಂತ ಅವ್ರ ಪ್ರಾಣ ಮುಖ್ಯ ಅಲ್ವಾ? ಸೀನು, ಶೌರ್ಯ, ಕರೆಕ್ಟ್ ಟೈಮಿಗೆ ಬಂದು ನಿಮ್ಮ ಮಾವನ್ ತಡದ್ರಿ. ಇಲ್ಲ ಅಂದಿದ್ರೆ ಆ ಬಡ ಜೋಡಿ ಪಾಪ ಏನ್ ಮಾಡ್ತಿದ್ರೋ ಏನೋ. ಅಷ್ಟಕ್ಕೂ ಈ ವಿಡಿಯೋ, ಈ ಪ್ಲಾನ್ ಎಲ್ಲ ಯಾರ್ದು? ನಮ್ಮ ಆದ್ಯಂದು. ಅಯ್ಯೋ ಇಲ್ಲ ರೀ, ರಾಜಲಕ್ಷ್ಮಿದೆ. ಆದ್ಯ? ರಾಜಲಕ್ಷ್ಮಿದ್ ಬ್ರೋ. ಆದ್ಯದು. ಅಯ್ಯೋ ರಾಜಲಕ್ಷ್ಮಿದು. ರಾಜಲಕ್ಷ್ಮಿದು. ಆದ್ಯ